ತುಂಬಾ ಚೆನ್ನಾಗಿದೆ, ವೆರಿ ಗುಡ್. ಇನ್ನೊಂದು ಹೊಸ ಅಲೆ ರಿಸರ್ವೇಶನ್, ತುಂಬಾ ಒಳ್ಳೆ ಟಾಪಿಕ್, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಕ್ಚುಲಿ ಇದಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ವಿಡಿಯೋ ಆಗುತ್ತೆ, ಮಾತಾಡ್ತಾ ಹೋದ್ರೆ ಮಾತಾಡ್ತಾನೆ ಹೋಗ್ಬೋದು. ಸೊ ಸರ್ಫೇಸ್ ಲೆವೆಲ್ ನೋಡೋಣ. ಈ ರಿಸರ್ವೇಶನ್ ಅಂತಂದ್ರೇನು? ನಾನು ಒಪ್ತಿರ್ಲಿಲ್ಲ ಎಲ್ರಿಗೂ ಈಕ್ವಲ್ ಅಪರ್ಚುನಿಟಿ ಸಿಗಬೇಕು ಅಂಡ್ ಬೀಯಿಂಗ್ ಎ ಜನರಲ್ ಕ್ಯಾಟಗರಿ ನಾನು ರಿಸರ್ವೇಶನ್ ಗೆ ಅಪೋಸ್ ಮಾಡ್ತೀನಿ ಓನ್ಲಿ ವೆನ್ ಅದರಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ. ನನಗೆ ಎಲ್ಲದಕ್ಕೂ ಮುಂಚೆ ರಿಸರ್ವೇಶನ್ ಯಾವಾಗ ಸ್ಟಾರ್ಟ್ ಆಯ್ತು? ಇನ್ನು ಮುನ್ನದಲ್ಲ ಅದು ರಿಸರ್ವೇಶನ್. ಫಸ್ಟ್ ರಿಸರ್ವೇಶನ್ ಅಂತ ಪಾಲಿಸಿ ಅಂದವರು 1902 ಅಲ್ಲಿ ಸಾಹು ಮಹಾರಾಜ್ ಆಫ್ ಕೊಲ್ಲಾಪುರ್ 50% ರಿಸರ್ವೇಶನ್ ಇಟ್ರು ಬ್ಯಾಕ್ವರ್ಡ್ ಕ್ಲಾಸಸ್ಗೆ. ಎಂತಕ್ಕೆ? ಎಜುಕೇಶನ್ ಮತ್ತೆ ಗೌರ್ಮೆಂಟ್ ಜಾಬ್ಗೋಸ್ಕರ. ಆಮೇಲೆ ಅದಂಗೆ ಕಂಟಿನ್ಯೂ ಆಯ್ತು. ಪೂನಾ ಪ್ಯಾಕ್ಟ್ ಅಲ್ಲಿ 1932. 1950 ಅಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಮ SC ST ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತೆ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಗೆ ರಿಸರ್ವೇಶನ್ ಸಿಸ್ಟಮ್ ನ ತಂತು. ಎಜುಕೇಶನ್ ಅಲ್ಲಿ, ಜಾಬ್ಸ್ ಅಲ್ಲಿ ಮತ್ತೆ ಲೆಜಿಸ್ಲೇಷನ್ ಅಲ್ಲಿ. ಅದಾದ್ಮೇಲೆ ಅದು ಎಕ್ಸ್ಪ್ಯಾಂಡ್ ಆಗ್ತಾನೆ ಹೋಯ್ತು. ಇವಾಗ ಏನ್ರಲ್ಲಿ ಎಕ್ಸ್ಪ್ಯಾಂಡ್ ಆಗಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನಮ್ ರಾಜಕಾರಣಿಗಳೇನು ಕಮ್ಮಿ ಅಲ್ಲ. ಹಂಗಾದ್ರೆ ನೀವೆಲ್ಲರೂ ಈಕ್ವಲ್ ಆಗಿ ನೋಡ್ತೀವಿ. ಎಲ್ಲಾದ್ರಲ್ಲೂ ನಿಮ್ಗೆ ಕ್ಯಾಸ್ಟ್ ಬೇಕು, ಇದ್ರಲ್ಲಿ ಮಾತ್ರ ರಿಸರ್ವೇಶನ್ ಬೇಡ. ಓಕೆ ಫೈನ್, ನಾನು ಇದಕ್ಕೆ ಅಪೋಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಅಂಡ್ ಸಮ್ ಕಂಡೀಷನ್. ವೆನ್ ಎಲ್ರಿಗೂ ಈಕ್ವಲ್ ಅಪರ್ಚುನಿಟಿ ಇದೆ, ಈಕ್ವಲ್ ಎಜುಕೇಶನ್ ಸಿಸ್ಟಮ್ ಇದೆ, ಈಕ್ವಲ್ ಎಕ್ಸ್ಪೋಜರ್ ಇದೆ, ಈಕ್ವಲ್ ಲರ್ನಿಂಗ್ ಎನ್ವೈರನ್ಮೆಂಟ್ ಇದೆ, ಇಂಡಿಯಾದಲ್ಲಿರೋ ಪ್ರತಿಯೊಬ್ಬ ಸ್ಟೂಡೆಂಟ್ ಗಳಿಗೂ ಈಕ್ವಲ್ ಆಗಿ ಎಲ್ರಿಗೂ ಸಿಗ್ತಿದೆ ಅಂತಂದಾಗ ರಿಸರ್ವೇಶನ್ ಸಿಸ್ಟಮ್ ನ ತೆಗೀರಿ. ಯಾಕಂದ್ರೆ ಎಲ್ರಿಗೂ ಒಂದೇ ತರ ಕಲ್ತಿರ್ತಾರೆ ಎಲ್ರು, ಅಂಡ್ ಎಲ್ರು ಒಂದೇ ತರ ಡೆವಲಪ್ ಆಗಿರ್ತಾರೆ. ಅದ್ರ ಮುಂದೆ ಯಾರ್ಯಾರು ಯಾವ ತರ ಅವ್ರ ಓನ್ ಎಫರ್ಟ್ ಅಲ್ಲಿ ಯಾವ ತರ ಓದ್ತಾರೆ ಅದುವರೆಗೆ ಬಿಟ್ಟಿದ್ದು. ಅದ್ ಸಿಗುತ್ತಾ ನಮ್ಮ ಇಂಡಿಯಾದಲ್ಲಿ? ಯಾವುದೇ ಕಾರಣಕ್ಕೂ ಸಿಗಲ್ಲ, ನಾನೇ ಹೇಳ್ತೀನಿ. ಹಂಗಾದ್ರೆ ಇದನ್ನೆಲ್ಲ ನಿಲ್ಸಕ್ಕೆ ಯಾವುದೇ ರೀತಿಯಾದ ಸೊಲ್ಯೂಷನ್ ಇಲ್ವಾ ಅಂತ ಕೇಳಿದ್ರೆ ನನ್ನ ಒಪಿನಿಯನ್ ಇದು. ನನ್ನ ಹತ್ರ ಇದಕ್ಕೆ ಏನ್ ಮಾಡಬಹುದು ಅಂತಂದ್ರೆ ಪರ್ಸನಲಿ 2 ದಾರಿ ಕಾಣಿಸ್ತು. ಒಂದು, ಎಲ್ರಿಗೂ ಈಕ್ವಲ್ ಎಜುಕೇಶನ್ ಸಿಗಬೇಕು. ಮೊದಲನೇದು, ಕ್ಯಾಸ್ಟ್ ಸಿಸ್ಟಮ್ ರಿಮೂವ್ ಆಗಬೇಕು. ಎರಡನೇದು, ಎಲ್ರಿಗೂ ಸಿಂಗಲ್ ಎಜುಕೇಶನ್ ಸಿಸ್ಟಮ್. ಪ್ರೈವೇಟ್ ಸ್ಕೂಲ್ ಅನ್ನೋದು ಕಂಪ್ಲೀಟ್ ಆಗಿ ಹೋಗ್ಬೇಕು, ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ ಆಗ್ಬೇಕು. ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಅಲ್ಲೂ ಸೇಮ್ ಫೆಸಿಲಿಟೀಸ್ ಇರಬೇಕು. ಎಲ್ಲಾ ಸ್ಟೂಡೆಂಟ್ ಗಳಿಗೂ ಒಂದೇ ತರ ಸಿಲೆಬಸ್ ಇರಬೇಕು, ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇರಬೇಕು, ಎಲ್ರಿಗೂ ತುಂಬಾ ಒಳ್ಳೆ ಎಜುಕೇಶನ್ ಸಿಗಬೇಕು. ಅದು ಬಿಟ್ಟು ಬೇರೆ ಪ್ರೈವೇಟ್ ಎಜುಕೇಶನ್ ಸ್ಟಾಪ್ ಆಗ್ಬೇಕು. ಇದಾಗುತ್ತಾ? ಥಿಯರಿಟಿಕಲಿ ಪಾಸಿಬಲ್, ಬಟ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಇಂಪ್ಲಿಮೆಂಟ್ ಮಾಡಕ್ಕೆ. ಇದು ಬಿಟ್ಟು ಇನ್ನೊಂದು ಸೊಲ್ಯೂಷನ್ ಏನಿದೆ ಅಂತಂದ್ರೆ, ಫಸ್ಟ್ ಇದರಿಂದ ತುಂಬಾ ಜನಕ್ಕೆ ಬೇಜಾರು ಆಗ್ಬೋದು, ಇದರಿಂದ ತುಂಬಾ ಜನಕ್ಕೆ ಖುಷಿನೂ ಆಗ್ಬೋದು. ಡಿಗ್ನಿಟಿ ಆಫ್ ವರ್ಕ್. ಯಾವುದೇ ಕೆಲಸ ಕೀಳಲ್ಲ, ಯಾವುದೇ ಕೆಲಸ ಮೇಲಲ್ಲ. ತಮ್ಮ ಫ್ಯಾಮಿಲಿ ಬಿಸ್ನೆಸ್ ಏನಿದೆ ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡ್ಕೊಂಡು ಹೋಗೋದು. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಏರಿಯಾಗಳೆಲ್ಲ ಯಾವ ತರ ನೇಮ್ ಆಗಿದೆ. ನಮ್ಮ ಧರ್ಮಣ್ಣ ಅವರು ತುಂಬಾ ಚೆನ್ನಾಗಿ ಹೇಳಿದಾರೆ. ಅದನ್ನ ಒಂದ್ಸಲಿ ಅವ್ರ ವಿಡಿಯೋನ ರೆಫರ್ ಮಾಡಿ. ಎಲ್ರು ಅವ್ರವ್ರ ವರ್ಕ್ ನ ರೆಸ್ಪೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಅವ್ರವ್ರ ಕೆಲಸದಲ್ಲಿ ಇನೋವೇಷನ್ ತರಲಿ. ಎಜುಕೇಶನ್ ಫಸ್ಟ್. ನಮ್ ತಾತ ಮುತ್ತಾತಂದ್ರೆಲ್ಲ ಏನ್ ಕೆಲಸ ಮಾಡ್ಕೊಂಡ್ ಬಂತಿದ್ರು ಅದನ್ನೇ ಸ್ವಲ್ಪ ಇನೋವೇಟ್ ಮಾಡ್ಲಿ. ಅದರಲ್ಲೇ ಟೆಕ್ನಾಲಜಿ ತರಲಿ. ಅದ್ ಯಾವ್ದ್ರಿಂದ ಸಾಧ್ಯ? ಎಜುಕೇಶನ್ ಇಂದ ಸಾಧ್ಯ. ಸೊ ಯಾವಾಗ ಅವ್ರವ್ರ ಕೆಲಸನ ಅವ್ರವ್ರ ಶ್ರದ್ಧೆಯಿಂದ ರೆಸ್ಪೆಕ್ಟ್ ಕೊಟ್ಟು ನೀಟಾಗಿ ಮಾಡ್ತಾರೋ ಅವಾಗ ಏನಾಗುತ್ತೆ ಅಂತಂದ್ರೆ ಅವ್ರ ಫ್ಯಾಮಿಲಿ ಬಿಸ್ನೆಸ್ ಡೆವಲಪ್ ಆಗುತ್ತೆ. ಅವ್ರಿಗೋಸ್ಕರ ಅವ್ರ ರೆಸ್ಪೆಕ್ಟ್ ಅರ್ನ್ ಮಾಡ್ಕೋತಾರೆ. ಆಮೇಲೆ ಅವರು ಅದನ್ನ ಇನ್ನು ಎಕ್ಸ್ಪ್ಯಾಂಡ್ ಮಾಡಬಹುದು. ಇದಿಷ್ಟು ನನ್ನ ಒಪಿನಿಯನ್ ಆಗಿತ್ತು ಇದ್ರ ಮೇಲೆ. ಇನ್ನು ಡೀಟೇಲ್ ವಿಡಿಯೋ ಬೇಕು ಅಂತಂದ್ರೆ ನಾನು ಖಂಡಿತ ಮಾಡ್ತೀನಿ. ನಿಮ್ಮ ಒಪಿನಿಯನ್ ಏನಿದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.